ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊತೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ನೋಡ್ತಿರೋರೆಲ್ಲರೂ ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ, ಇವತ್ತಿನ ಬೆಳಗ್ಗೆ ಟಿಫನ್ಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ. ಹಾಗೆ ಬೆಡ್ ರೋಸ್ಟ್ ಮಾಡೋಣ ಅಂತ ಬೆಡ್ ರೋಸ್ಟ್ ಮಾಡ್ಕೊತಾ ಇದ್ದೆ. ಬೆಡ್ ರೋಸ್ಟ್ ಮಾಡ್ಕೊತ ನನ್ನ ಮಗಳು ಬೆಡ್ ರೋಸ್ಟ್ ಬೇಕಮ್ಮ ಅಂತ ಅಂದು, ಹಂಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ಬೆಡ್ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು, ಅದ್ರ ಜೊತೆಗೆ ಸಂಜೆ ಇವತ್ತು ಸ್ನ್ಯಾಕ್ಸಿಗೆ ಗೋಬಿ ಬೇಕಮ್ಮ ಅಂತ ಅಂತಿದ್ಲು. ಹಾಗಾಗಿ ಗೋಬಿ ಎಲ್ಲ ರೆಡಿ ಮಾಡಿಕೊಂಡೆ. ಹೂಕೋಸಲ್ಲಿ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಹೂಕೋಸೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ತೊಳೆದ್ಬಿಟ್ಟು ಇದಕ್ಕೆ ಬಿಸಿನೀರಲ್ಲಿ ಬೇಯಿಸ್ಕೊಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಫ್ರೆಂಡ್ಸು. ಬೇಯಿಸ್ಕೊಂಡು ಆಮೇಲೆ ಇದನ್ನು ಒಂದು ಬಟ್ಲಿಗೆ ಹಾಕಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದೊಂದು ಸ್ವಲ್ಪ ಬೇಯಬೇಕಾಗುತ್ತೆ ಫ್ರೆಂಡ್ಸು. ಒಂಚೂರು ಒಂದು ಸ್ವಲ್ಪ ಅಂದರೆ ಒಂದೆರಡು ಮಳ್ಳಬೇಕು. ಮಳ್ಳಿದ ತಕ್ಷಣ ನಾನು ಇದನ್ನು ತೆಗ್ದು ನೀರೆಲ್ಲ ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ. ಸೋಸಿಟ್ಕೊಂಡು ಆಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗೋಬಿ ಮಾಡೋದಕ್ಕೆ. ಅಂದರೆ ನಾನು ಏನು ಮಾಡ್ತಿರೋದಂದರೆ ಬರೀ ಡ್ರೈ ಗೋಬಿ ಅಷ್ಟೇ ಫ್ರೆಂಡ್ಸ್ ಮಾಡ್ತಾಯಿದ್ದು. ಗೋಬಿ ಮಂಚೂರಿ ಮಾಡ್ತಿಲ್ಲ, ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಸುಮ್ಮನೆ ಸ್ನ್ಯಾಕ್ಸಿಗೆ ಬೇಕು ಅಂತ ಮಾಡಿದ್ದು. ಆದರೆ ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ಅದನ್ನು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ತುಂಬ ಈಸಿ ಫ್ರೆಂಡ್ಸ್ ಗೋಬಿ ಮಂಚೂರಿ ಮಾಡೋದು. ನಾವೇನೋ ತುಂಬ ಕಷ್ಟ ಅಂದ್ಕೊತೀವಿ ಮತ್ತು ಅಂಗಡಿಗೆ ಹೋಗಿ ತಿಂತೀವಿ, ಆದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಅರಿಶಿನ ಪುಡಿ ಹಾಕ್ತೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೆ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೆ, ಮತ್ತು ಒಂದು ಸ್ಪೂನ್ ಕಾರ್ನ್ಫ್ಲವರ್ಗೆ 2 ಸ್ಪೂನ್ ಮೈದಾ ಹಾಕಬೇಕು. ಆವಾಗ ಅದು ಚೆನ್ನಾಗಿ ಇದಾಗುತ್ತೆ. ಮತ್ತು ಇದು ನಾನು ಹೋಮ್ ಮೇಡ್ ಚಿಲ್ಲಿ ಪೌಡ್ರ್ ಆಗಿರೋದ್ರಿಂದ 1 ಸ್ಪೂನ್ ಹಾಕಿದ್ರೆ ಸಾಕು ಫ್ರೆಂಡ್ಸ್. ತುಂಬ ಸ್ಟ್ರಾಂಗಾಗೂ ಕೂಡ ಇದೆ, ಮತ್ತು ಇಲ್ಲಾಂದರೆ ಜಾಸ್ತಿ ಖಾರ ಆಗುತ್ತೆ, ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಆಗಲೇ ಕಾರ್ನ್ಫ್ಲವರ್ ಹಾಕಿದ್ದೆ. ಇವಾಗ ನೋಡಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು 2 ಸ್ಪೂನ್ ಹಾಕಬೇಕು. 2 ಸ್ಪೂನ್ ಹಾಕ್ಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ 10-15 ನಿಮಿಷಕ್ಕೆಲ್ಲ ರೆಡಿಯಾಗೋಗುತ್ತೆ ಫ್ರೆಂಡ್ಸ್. ಇದು ಡ್ರೈ ಗೋಬಿ ನಾನು ಮಂಜೂರಿ ಮಾಡಲಿವಲ್ಲ, ಗೋಬಿನೇ ಮಾಡೋದು. ಅದಾದರೂ ಅಷ್ಟೇ, ಇದಾದರೂ ಫ್ರೆಂಡ್ಸ್ ಅಷ್ಟೇ. ಏನಂದರೆ ನಾವು ಮಾಡ್ತಾನೆ ಇದ್ದರೆ ಅದು ತುಂಬ ಈಸಿ ಕೂಡ ಇರುತ್ತೆ, ತುಂಬ ಚೆನ್ನಾಗೋಯಿತು. ನನ್ನ ಮಗಳು ಮಿಕ್ಸ್ ಮಾಡಿ ಇಡ್ತೀನಿ, ಕೊಡಮ್ಮ ಅದು ಬೇಡ ಕೊಡಮ್ಮ, ಇಲ್ಲಿ ನಾನೇ ಮಿಕ್ಸ್ ಮಾಡ್ತೀನಿ ಅಂತ ನೋಡಿ. ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಆಗಬೇಕು. ಒಂದು 10 ಮಿನಿಟ್ಸ್ ಬಿಟ್ಬಿಡಬೇಕು. ಅದಾದಮೇಲೆ ಎಣ್ಣೆ ಕಾಯ್ದ ತಕ್ಷಣ, ಎಣ್ಣೆ ಕಾಯ್ದ ಮೇಲೆ ಉರಿ ಸಣ್ಣ ಮಾಡ್ಕೊಂಡು ಬೇಯಿಸಬೇಕು ಫ್ರೆಂಡ್ಸ್. ಉರಿ ಸಣ್ಣ ಮಾಡಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಉರಿ ಸಣ್ಣ ಮಾಡಿ ಬೇಯಿಸೋದ್ರಿಂದ ಕರುಮ್ ಅಂತ ಇರುತ್ತೆ, ಅದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಉರಿ ಸಣ್ಣ ಮಾಡಿ ಬೇಯಿಸಿದ್ದು ಫ್ರೆಂಡ್ಸ್. ಡ್ರೈ ಗೋಬಿ ಈ ಥರ ಡ್ರೈ ಆಗಿದ್ರೂ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕಿಕೊಂಡು 2-3 ಸಲ ಬೇಯಿಸಿದ್ದೆ ಫ್ರೆಂಡ್ಸ್. ಸ್ವಲ್ಪ ಇತ್ತು, 2-3 ಸಲ. ಇದ್ರ ಜೊತೆಗೆ ಕಾಫಿ ಮಾಡ್ಕೊಂಡ್ವಿ. ಈ ಚಳಿಗಾಲದಲ್ಲಿ ಈ ಥರ ಏನಾದರೂ ಸ್ನ್ಯಾಕ್ಸು ಮತ್ತು ಕಾಫಿ ಇರಲೇಬೇಕಲ್ವ ಫ್ರೆಂಡ್ಸ್, ಕಂಪಲ್ಸರಿ. ಇಲ್ಲ ಅಂದರೆ ಕೇಳೋದೇ ಇಲ್ಲ, ಮನೇಲಿ ಮಕ್ಕಳೂ ಕೇಳೋದಿಲ್ಲ. ಹಾಗಾಗಿ ಹಾಗೆಯೇ ಇವತ್ತು ಸಂಡೇ ಸ್ಪೆಷಲ್ಗೆ ರಾಗಿ ಮುದ್ದೆ, ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ವಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ರೆಸಿಪಿ ಕಳಿಸ್ತೀನಿ ಫ್ರೆಂಡ್ಸ್. ರೆಸಿಪಿ ಏನು ಕೇಳಿದ್ರೆ ಕಳಿಸೋಣ ಅಂತ ಸುಮ್ಮನಾದೆ. ನಾನು ರೆಸಿಪಿ ಏನು ಹಾಕಲಿಲ್ಲ, ಸುಮ್ಮನೆ ವೀಡಿಯೋ ಕೂಡ ಲಾಂಗ್ ಆಗಿರುತ್ತೆ. 2-3 ರೆಸಿಪಿಗಳು ಒಂದೇ ಸಲ ಹಾಕಿದ್ರೆ ನಿಮಗೂ ಆಗುತ್ತೆ ನೋಡೋದಕ್ಕೆ ಅಂತ. ಅದಕ್ಕೆ ಇದು ನಾನು ಬರೀ 4-5 ನಿಮಿಷದ ಅಷ್ಟೇ ವೀಡಿಯೋ ಮಾಡೋದ್ರಿಂದ ನಾನೇನು ರೆಸಿಪಿ ಹಾಕಿಲ್ಲ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ರೆಸಿಪಿ ಹಾಕ್ತೀನಿ. ನಾನು ಚಿಕನ್ ಫ್ರೈ ಮಾಡಿದ್ದೆ, ಮತ್ತು ಚಿಕನೆಲ್ಲ 2 ಥರ ಫ್ರೈ ಮಾಡಿದ್ದೆ. ಒಂದು ಪೆಪ್ಪರ್ ಚಿಕನು, ಇನ್ನೊಂದು ಡ್ರೈ ಚಿಕನ್ ಮಾಡಿದ್ದೆ, ಮತ್ತು ಬಿರಿಯಾನಿ ಮಾಡಿದ್ದೆ, ರಾಗಿ ಮುದ್ದೆ ಮತ್ತು ಫಾರಮ್ ಕೋಳಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಅಡುಗೆ ಕೂಡ. ಇವತ್ತು ಬೇಗನೆ ಅಡುಗೆ ಮಾಡಿ ಊಟ ಮಾಡ್ಕೊಂಡ್ವಿ ಎಲ್ಲರೂ. ಬೆಳಗ್ಗೆ ಟಿಫನ್ಗೆ ನಾನು ಮಾಡಿದ್ದೆ ಫ್ರೆಂಡ್ಸ್. ಸಂಡೇ ಟಿಫನ್ಗೆ ಮಾಡಿದ್ರೆ ಸಂಜೆವರೆಗೂ ತಿನ್ಕೊತಾರೆ ಅನ್ನೋ ಉದ್ದೇಶಕ್ಕೆ ನಾನು ಆ ಥರ ಮಾಡಿದ್ದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇನ್ನೂ ನಿಮಗೆ ರೆಸಿಪಿ ಬೇಕಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದರ ರೆಸಿಪಿನೂ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.